ಈ ಮುಂದಿನ ಸಿಎಂ ಕೂಗು ಅನ್ನುವಂತಹ ಚರ್ಚೆಗೆ ಕಾಂಗ್ರೆಸ್ನ ಹೈಕಮಾಂಡೇ ಅಲ್ಲಿ ಸೈಲೆಂಟ್ ಆಗಿರಿ ಅಂತ ಫರ್ಮಾನ್ ಹೊರಡಿಸಿದ್ರು ಕೂಡ ಅದು ನಿಲ್ತಾ ಇಲ್ಲ. ಅವಕಾಶ ಸಿಕ್ಕಾಗ್ಲೆಲ್ಲ ನಮ್ಮ ನಾಯಕ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗೋದು ಮುಂದುವರಿತಾ ಇದೆ. ಈಗ ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ಸರದಿ. ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಜೈವಾಗ್ಲಿ ಅಂತೆಲ್ಲ ಅಲ್ಲಿ ಘೋಷವಾಕ್ಯಗಳನ್ನು ಮೊಳಗಿಸ್ಬಿಟ್ಟಿದ್ದಾರೆ. ಅಭಿಮಾನಿಗಳು ಅಥವಾ ಅವರ ಫಾಲೋವರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ನೆಕ್ಸ್ಟ್ ಸಿಎಂ ಅಂತೆಲ್ಲ ಘೋಷಣೆ ಕೂಗ್ತಾ ಇದ್ರು. ಘೋಷಣೆಯನ್ನ ಕೂಗಿದ್ರೆ ಕೂಗ್ಲಿ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನಾದಂಗಿತ್ತು. ನೋಡಿ, ಕಾಮಗಾರಿ ವೀಕ್ಷಣೆ ಸಂದರ್ಭದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪಕ್ಕದಲ್ಲೇ ಇರ್ತಾರೆ. ಅವರು ಪಕ್ಕದಲ್ಲೇ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗಬೇಕಾದ್ರೆ ಕೂಡ ಕೇಳಿಸಿದ್ರು ಜಾಣ ಮೌನದ ಮೂಲಕ ಮುಂದಕ್ಕೆ ಅವ್ರು ಸಾಕ್ತಾರೆ. ಯಾರಿಗೆ ಖುಷಿ ಆಗಲ್ಲ? ಒಳಗೊಳಗೆ ಎಲ್ರಿಗೂ ಖುಷಿ ಆಗುತ್ತೆ. ಈಗ ನೀವೇ ಪಾಲಿಟಿಕ್ಸಲ್ಲಿದ್ದು ನಿಮಗೆ ಯಾವುದೋ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ನಿಮ್ಮ ಬೆಂಬಲಿಗರು ಹೇಳ್ತಾ ಕಿರ್ಚಬೇಕಾದ್ರೆ ಅದಾಗುತ್ತೋ ಬಿಡುತ್ತೋ, ಬಟ್ ಖುಷಿ ಅಂತೂ ಆಗುತ್ತಲ್ಲ ಒಳಗಡೆ, ಆಚೆ ತೋರ್ಸೋಕ್ಕಾಗಲ್ಲ. ಬಟ್ ಆ ಥರದ್ದು ಲೈಟರ್ ಮೂಮೆಂಟ್ಸ್ ಕಾಣಿಸ್ತಾ ಇದೆ ನಮಗೆ. ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರದ್ದು ಇದೇ ಕತೆ. ಆಲ್ಮೋಸ್ಟ್ ಕೆ.ಎನ್. ರಾಜಣ್ಣ, ಪರಮೇಶ್ವರ್ ಎಲ್ಲ ಬೆಂಬಲಿಗರದ್ದು ಇದೇ ಕತೆ.